ನಮ್ಮ ಈ ಕನ್ನಡ ನೆಲದ ದಿಟ್ಟ ಹೋರಾಟಗಾರ್ತಿ, ಪ್ರಥಮ ಮಹಿಳಾ ಸೈನ್ಯವನ್ನ ಕಟ್ಟಿದಂತಹ ಗಟ್ಟಿಗಿತ್ತಿ, ಮರಾಠರಿಗೆ, ಬ್ರಿಟಿಷರಿಗೆ ಮತ್ತು ಮೊಘಲರಿಗೆ ಸೋಲಿನ ರುಚಿಯನ್ನ ತೋರಿಸಿದಂತಹ ಮಹಿಳೆ ಅವಳೇ ಬೆಳವಡಿಯ ಮಲ್ಲಮ್ಮ. ಚಿಕ್ಕಂದಿನಿಂದಲೇ ಬೆಳವಡಿ ಮಲ್ಲಮ್ಮ ಕತ್ತಿ ವರಸೆ, ಬಿಲ್ವಿದ್ಯೆ, ಕುದುರೆ ಸವಾರಿಗಳಂತಹ ವಿದ್ಯೆಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ದಳು. ಶಿವಾಜಿ ಮಹಾರಾಜರು ಒಮ್ಮೆ ದಕ್ಷಿಣದ ದಂಡಯಾತ್ರೆಯನ್ನು ಮುಗಿಸಿ ಮರಳಿ ತನ್ನ ರಾಜ್ಯಕ್ಕೆ ಹೋಗುವಾಗ ಬೆಳವಡಿಯ ಸಂಸ್ಥಾನದಲ್ಲಿರುವ ಒಂದು ಹಳ್ಳಿಯಲ್ಲಿ ಬಿಡಾರವನ್ನ ಹೂಡಿರುತ್ತಾನೆ. ಶಿವಾಜಿ ಮಹಾರಾಜನ ಸೈನಿಕರು ಹಾಲನ್ನ ಕೇಳುವುದಕ್ಕಾಗಿ ಆ ಹಳ್ಳಿಯೊಳಗಡೆ ಹೋದಾಗ ಯಾರೂ ಕೂಡ ಮರಾಠರಿಗೆ ಹಾಲನ್ನು ಕೊಡುವುದಿಲ್ಲ. ಎಷ್ಟು ಬೇಕು ಅಷ್ಟು ಹಾಲನ್ನು ಕರೆದುಕೊಂಡು ಬಂದು ಬಿಡುತ್ತಾರೆ. ಆಗ ಅಲ್ಲಿರುವಂತಹ ಜನ ರೊಚ್ಚಿಗೆದ್ದು ಅವರ ವಿರುದ್ಧ ಮುಗಿಬೀಳ್ತಾರೆ. ಘನಘೋರ ಯುದ್ಧವೇ ನಡೆದು ಹೋಗುತ್ತದೆ. ಹಲವಾರು ಜನರ ಸಾವು ನೋವು ಸಂಭವಿಸುತ್ತದೆ. ಸ್ವತಃ ಬೆಳವಡಿ ಮಲ್ಲಮ್ಮನೆ ತಾನೇ ರಣರಂಗಕ್ಕೆ ಬಂದು ಹೋರಾಟಕ್ಕೆ ನಿಲ್ಲುತ್ತಾಳೆ. ಅವಳ ವೀರಾವೇಶವನ್ನ ನೋಡಿ ಸ್ವತಃ ಮರಾಠ ಸೈನಿಕರೇ ಬೆಚ್ಚಿ ಬೀಳ್ತಾರೆ. ಅವಳ ವೀರಾವೇಶವನ್ನ ನಿಲ್ಲಿಸಬೇಕಂತ ಹೇಳಿ ಅವರ ಕುದುರೆಯ ಕಾಲನ್ನ ಕಡಿತಾರೆ. ಬೆಳವಡಿ ಮಲ್ಲಮ್ಮನನ್ನು ಸೆರೆ ಹಿಡಿದಾಗ ಶಿವಾಜಿ ಮಹಾರಾಜನು ಅದಕ್ಕೆ ವಿರುದ್ಧವನ್ನ ವ್ಯಕ್ತಪಡಿಸಿ ಬೆಳವಡಿ ಮಲ್ಲಮ್ಮನಿಗೆ ನಮಸ್ಕಾರವನ್ನು ತಿಳಿಸಿ, ನೀನು ನನ್ನ ಸಹೋದರಿಯ ಸಮಾನ, ನಾನು ಯಾವತ್ತಿಗೂ ಕೂಡ ನಿನ್ನ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡೋದಿಲ್ಲ, ನೀನು ನನಗೆ ಸಹೋದರಿ ಇದ್ದಂತೆ ಎನ್ನುವಂಥ ಭಾವನೆಯನ್ನ ವ್ಯಕ್ತಪಡಿಸುತ್ತಾನೆ. ಇದರಿಂದ ಖುಷಿಗೊಂಡ ಬೆಳವಡಿಯ ಮಲ್ಲಮ್ಮ ಶಿವಾಜಿ ಮಹಾರಾಜನ ಪ್ರತಿಮೆಯನ್ನ ಕೆತ್ತಿಸುತ್ತಾಳೆ. ಇವತ್ತಿಗೂ ಯಾದವಾಡದಲ್ಲಿ ಶಿವಾಜಿ